ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹಾಸಿಗೆ ಮೇಲೆ ಈ ಕೆಲಸ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತವೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಜೊತೆಗೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಬ್ರಾಹ್ಮೀ ಮುಹೂರ್ತಂ ಉತ್ತಿಷ್ಠಹೇತ್ ಸ್ವಸ್ಥೋ ರಕ್ಷಾರ್ಥಂ ಆಯುಷ್ಯಃ. ಈ ಸಾಲಿನ ಅರ್ಥ ಏನ್ ಗೊತ್ತಾ? ಉತ್ತಮ ಆರೋಗ್ಯ ಆಯಸ್ಸು ನಿಮ್ಮದಾಗಬೇಕು ಅಂತಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಏಳ್ಬೇಕು. ಇದೇ ಕಾರಣಕ್ಕೇನೆ ಹಿಂದಿನ ಕಾಲದಲ್ಲಿ ಹಿರಿಯರೆಲ್ಲ ಸೂರ್ಯ ಹುಟ್ಟೋ ಮುಂಚೆನೆ ಎದ್ದು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಬಿಡೋರು. ಈ ಬ್ರಹ್ಮ ಮುಹೂರ್ತಕ್ಕಿರುವ ಶಕ್ತಿ ನಿಮ್ಮ ಊಹೆಗೂ ಮೀರಿದ್ದು. ಇದು ನಿಮ್ಮ ಜೀವನದಲ್ಲಿ ಅದೆಂಥ ಕಷ್ಟ ಇದ್ರೂ ನಿರ್ನಾಮ ಮಾಡ್ಬಿಡತ್ತೆ. ಅದರಲ್ಲೂ ಝಣಝಣ ಕಾಂಚಾಣದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ವಿದ್ಯಾರ್ಜನೆಗೆ ಸಮಸ್ಯೆ ಹಾಗೂ ಕೌಟುಂಬಿಕ ಕಲಹ ಇವೆಲ್ಲದರಿಂದ ನೀವು ಬಳಲ್ತಾ ಇದ್ದಲ್ಲಿ ನಾವು ಹೇಳೋದಕ್ಕೆ ಹೊರಟಿರುವ ಈ ಕಾರ್ಯವನ್ನ ಮಾಡಿದ್ರೆ ಸಾಕು, ಕಷ್ಟಗಳು ತನ್ನಿಂದ ತಾನೇ ದೂರ ಆಗೋಗ್ಬಿಡತ್ವೆ. ಹಾಗಂತ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಈ ಉಪಾಯವನ್ನ ಮಾಡಬೇಕು ಅಂತಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಮಲಗಿರುವ ಹಾಸಿಗೆಯಲ್ಲೇ ನಾವು ಹೇಳದಂತೆ ಮಾಡಿದ್ರೆ ಸಾಕು. ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಂತೆಂಥ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂತ. ಹಾಗಾದ್ರೆ ಈಗ ಏನ್ ಮಾಡ್ಬೇಕಂತೀರಾ? ಮೊದಲಿಗೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಮ್ಮ ವೇದಗಳು, ಪುರಾಣಗಳು ಮತ್ತು ಗ್ರಂಥಗಳು ಬ್ರಹ್ಮ ಮುಹೂರ್ತವನ್ನ ಅತ್ಯಂತ ಮಂಗಳಕರ ಅಂತ ಉಲ್ಲೇಖಿಸಿವೆ. ಇದೇ ಸಮಯದಲ್ಲಿ ದೇವತೆಗಳು ಭೂಮಿಯಲ್ಲಿ ಸಂಚಾರವನ್ನ ನಡೆಸ್ತಾರೆ ಅಂತ ಹೇಳಲಾಗುತ್ತೆ. ಈ ಕಾರಣಕ್ಕಾಗಿಯೇ ದೇವಸ್ಥಾನಗಳ ಬಾಗಿಲುಗಳನ್ನ ಇದೇ ಸಮಯದಲ್ಲಿ ತೆರೆಯಲಾಗುತ್ತೆ. ಇನ್ನು ಧರ್ಮಗ್ರಂಥಗಳಲ್ಲಿ ಈ ಸಮಯದಲ್ಲಿ ನಿದ್ರೆ ಮಾಡೋದನ್ನ ನಿಷೇಧಿಸಲಾಗಿದೆ. ಇದು ನಿದ್ರೆಯನ್ನ ತ್ಯಜಿಸಲು ಉತ್ತಮ ಸಮಯ ಅಂತ ಹೇಳಲಾಗಿದೆ. ಅಲ್ಲದೆ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಸೌಂದರ್ಯ, ಶಕ್ತಿ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಆರೋಗ್ಯ ಬರುತ್ತೆ. ಹಾಗೇನೆ ಬ್ರಹ್ಮ ಮುಹೂರ್ತದಲ್ಲಿ ದಿನಚರಿಯನ್ನ ಆರಂಭಿಸೋದ್ರಿಂದ ಇಡೀ ದಿನ ಅದ್ಭುತವಾಗಿ ಸಾಗುತ್ತೆ. ಈ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸವೂ ಯಶಸ್ವಿಯಾಗುತ್ತೆ. ಹಾಗೇನೆ ಈ ಸಮಯದಲ್ಲಿ ಮಾಡಿದ ದೇವರ ಆರಾಧನೆ ಶೀಘ್ರದಲ್ಲೇ ಫಲ ಕೊಡುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೇಳಿಸ್ಕೊಂಡ್ರಾ? ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಏನೇನು ಪ್ರಾಪ್ತಿಯಾಗುತ್ತೆ ಅಂತ. ಆದ್ರೆ ಈ ಸಮಯದಲ್ಲಿ ಏಳೋದಕ್ಕೆ ತುಂಬಾನೇ ಕಷ್ಟ. ಆದ್ರೆ ನಿಮಗೆ ಈ ಸಮಯದಲ್ಲಿ ತನ್ನಿಂದ ತಾನೇ ಎಚ್ಚರ ಆಗ್ತಿದ್ರೆ ನಿಮ್ಮ ಕಷ್ಟದ ದಿನಗಳು ದೂರ ಆಗೋ ಸಮಯ ಬಂದಿದೆ ಅಂತ ಅರ್ಥ. ಆ ಬ್ರಹ್ಮನೇ ಈ ಮುಹೂರ್ತದಲ್ಲಿ ಎಬ್ಸಿ ನಿಮಗೆ ಆ ಒಳ್ಳೆಯ ದಿನಗಳ ಸೂಚನೆಗಳನ್ನ ಕೊಡ್ತಿರಬಹುದು. ಆದ್ರೆ ನೀವು ಮಾತ್ರ ನಿದ್ರೆಯ ಗುಂಗಲ್ಲಿ ಅದನ್ನ ನಿರ್ಲಕ್ಷ್ಯ ಮಾಡ್ತಿರಬಹುದು. ಅದಕ್ಕೆ ಈಗ ನಾವು ನಿಮಗೆ ತುಂಬಾ ಸುಲಭವಾದ ಉಪಾಯವನ್ನ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಅದು ಕೂಡ ನೀವು ಮಲಗಿರುವ ಹಾಸಿಗೆಯಲ್ಲೇ ಮಾಡಬೇಕಾಗಿರುವಂತಹ ಉಪಾಯಗಳು. ಅದಕ್ಕೂ ಮುನ್ನ ನೀವು ಮಾಡಲೇಬೇಕಾಗಿರೋ ಇನ್ನೂ ಕೆಲ ಉಪಾಯಗಳನ್ನ ಹೇಳ್ತೀವಿ, ಅದನ್ನು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಗೆ ಎಚ್ಚರವಾಗ್ತಿದ್ದ ತಕ್ಷಣ ಶಾಂತವಾಗಿ ಹಾಸಿಗೆ ಮೇಲೇನೆ ಪದ್ಮಾಸನ ಹಾಕೊಂಡು ಕೂತ್ಕೊಳ್ಳಿ. ಆ ನಂತರ ಅಂಗೈಯನ್ನ ಉಜ್ಜಿಕೊಂಡು ಕಣ್ಣಿಗೆ ಒತ್ಕೊಳ್ಳಿ. ಈಗ ನೀವು ಈ ಮಂತ್ರವನ್ನ ಶ್ರದ್ಧೆ, ಭಕ್ತಿಯಿಂದ ಮನಸ್ಸಿನಲ್ಲಿ ಪಠಣೆ ಮಾಡಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದಃ, ಪ್ರಭಾತೆ ಕರದರ್ಶನಂ. ಇದನ್ನ ಹೇಳಿದ ನಂತರ ನಿಧಾನಕ್ಕೆ ಕಣ್ಣುಬಿಟ್ಟು ನಿಮ್ಮ ಹಾಸಿಗೆಯಿಂದ ಹೊರಗಡೆ ಬಂದು ನಿಮ್ಮ ದಿನನಿತ್ಯದ ಕಾರ್ಯವನ್ನ ಆರಂಭಿಸಿ. ಈ ರೀತಿ ಮಾಡೋದ್ರಿಂದ ಬ್ರಹ್ಮ, ಲಕ್ಷ್ಮೀದೇವಿ ಹಾಗೂ ಸರಸ್ವತಿ ದೇವಿಯ ಆಶೀರ್ವಾದ ಇಡೀ ದಿನ ನಿಮ್ಮ ಮೇಲಿರುತ್ತೆ. ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಹಾಸಿಗೆಯಲ್ಲೇ ಕುಳಿತು ಮಾಡಬಹುದಾದ ಇನ್ನೂ ಕೆಲ ಉಪಾಯಗಳನ್ನ ಹೇಳ್ತೀವಿ. ಇದನ್ನು ಒಮ್ಮೆ ಮಾಡಿ ನೋಡಿ. ನಾವು ಹೇಳಿದ ಹಾಗೆ ಮಾಡಿದ್ರೆ ಸಾಕು. ನಿಮ್ಮ ಮನಸ್ಸಿನಲ್ಲಿ ಅದೆಂಥ ದೊಡ್ಡ ಆಸೆ ಇದ್ರೂ ಅದು ಅತಿ ಶೀಘ್ರದಲ್ಲೇ ಈಡೇರುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗ್ತಿದ್ದ ತಕ್ಷಣ ಅಲ್ಲೇ ನಿಮ್ಮ ಇಷ್ಟದ ದೇವರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಳ್ಳಿ. ಈಗ ಈ ಮಂತ್ರವನ್ನ ಮನಸ್ಸಿನಲ್ಲೇ ಗಟ್ಟಿಯಾಗಿ ಹೇಳ್ಕೊಳ್ಳಿ. ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಷ್ಟ ಗುರಷ್ಟ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹ ಶಾಂತಿಕರ ಭವಂತು.
ಈ ಮಂತ್ರದ ಅರ್ಥ ಬ್ರಹ್ಮ ವಿಷ್ಣು ಭಗವಂತನಾದ ಭೋಲೆನಾಥನ ಜೊತೆಗೆ ಸೂರ್ಯ ಚಂದ್ರ ಭೂಮಿ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಎಲ್ಲಾ ಗ್ರಹಗಳು ಶಾಂತರಾಗಿರಿ ಅಂತ. ಇದು ನವಗ್ರಹವನ್ನ ಶಾಂತಗೊಳಿಸುವಂಥ ಮಂತ್ರ ಆಗಿದ್ದು, ನಿಮ್ಮ ರಾಶಿಯಲ್ಲೇನಾದ್ರೂ ಗ್ರಹದೋಷ ಇದ್ದಿದ್ದೇ ಆದಲ್ಲಿ ಈ ಮಂತ್ರ ಪಠಿಸೋದ್ರಿಂದ ನೀವು ಆ ದೋಷದಿಂದ ಮುಕ್ತರಾಗ್ಬಿಡ್ತೀರಾ. ಇದರ ಜೊತೆಗೆ ನೀವು ಹಾಸಿಗೆಯಲ್ಲೇ ಕುಳಿತು ನಿಮ್ಮ ಇಷ್ಟ ದೇವತೆಯನ್ನ ನೆನಪಿಸ್ಕೊಳ್ಳಿ. ಹಾಗೇನೆ ಮನಸ್ಸಿನಲ್ಲಿ ಈ ಮಾತನ್ನ ಗಟ್ಟಿಯಾಗಿ ಹೇಳ್ಕೊಳ್ಳಿ. ಏ ಪ್ರಭು, ನಿನ್ನ ಭಕ್ತನಾದ ನಾನು ನಿನ್ನನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದ್ರೆ, ನಿನ್ನ ಆಶೀರ್ವಾದದೊಂದಿಗೆ ನನ್ನ ಈ ದಿನ ಆರಂಭವಾಗ್ಲಿ. ಈ ದಿನ ಯಾವುದೇ ವಿಘ್ನ ನನಗೆ ಎದುರಾಗದಿರಲಿ. ಯಾವುದೇ ಕಷ್ಟ ಇದ್ರೂ ಅದನ್ನ ಹುಲ್ಲುಕಡ್ಡಿಯಂತೆ ತೆಗೆದು ಬಿಡು. ನನಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಆಗ್ಲಿ ಇಲ್ಲ ದುಡ್ಡಿನ ಸಮಸ್ಯೆ ಆಗ್ಲಿ ಯಾವುದೂ ಇರದಂತೆ ನೋಡ್ಕೋ ಅಂತ ಬೇಡ್ಕೊಳ್ಳಿ. ಹಾಗೇನೆ, ಹೇ ಮಹಾವಿಷ್ಣು ಮಾತೆ ಲಕ್ಷ್ಮಿ, ನಾನು ನಿನ್ನ ಪಾದಚರಣ ಕಮಲಗಳಲ್ಲಿ ಶರಣಾಗಿದ್ದೇನೆ. ಈ ಭಕ್ತನ ಮೇಲೆ ನಿನ್ನ ಕೃಪಾ ಕಟಾಕ್ಷ ಇರಲಿ. ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೇನೆ, ನನ್ನನ್ನ ನಿರಾಸೆ ಮಾಡದಿರು ಅಂತ ಭಕ್ತಿಯಿಂದ ಬೇಡ್ಕೊಳ್ಳಿ. ಹಾಗೇನೆ ರಾತ್ರಿ ಮಲಗಿಕೊಳ್ಳುವಾಗ ದೇವರಿಗೆ ಕೃತಜ್ಞತೆಯನ್ನ ಹೇಳೋದನ್ನ ಮರಿಬೇಡಿ. ಇಷ್ಟು ಮಾಡಿ ನೋಡಿ, ಆಗ ನಿಮಗೂ ನಿಮ್ಮ ಜೀವನದಲ್ಲಾಗ್ತಾ ಇರುವಂತಹ ಚಮತ್ಕಾರಿ ಬದಲಾವಣೆಗಳು ಏನೇನು ಅನ್ನೋದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.